ದೇವರ ಸನ್ನಿಧಾನದಲ್ಲಿ ನಾವು ಈ ವಾರ ಮಧ್ಯದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಎದ್ದು ನಿಂತು ಹಲ್ಲೆಲೂಯಾ ಸಂಗೀತವನ್ನು ಹಾಡಿಕೊಳ್ಳೋಣ. ಸರ್ವಶಕ್ತನಾದಂಥ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಈ ಸಂಧ್ಯಾ ವೇಳೆಯಲ್ಲಿ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ವಾರ ಮಧ್ಯದ ಎಲ್ಲ ಕೆಲಸಗಳಲ್ಲಿಯೂ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಮ್ಮನ್ನು ನಡೆಸಿ ಬಲಪಡಿಸಿ ಆಶೀರ್ವದಿಸಿ ನಾವು ನಿನ್ನ ಪರಿಶುದ್ಧ ವಾಕ್ಯಗಳ ಮೂಲಕವಾಗಿ ಬಲವನ್ನು ಹೊಂದುವಂತೆ ಈ ಸಂಧ್ಯಾ ವೇಳೆಯಲ್ಲಿ ಒಟ್ಟಾಗಿ ನಿನ್ನನ್ನು ಆರಾಧಿಸುವಂತಹ ಅವಕಾಶ ನಮಗೆ ಅನುಗ್ರಹಿಸಿಕೊಟ್ಟಿದೆ. ಅದಕ್ಕಾಗಿ ಸ್ತೋತ್ರ. ಈ ಸಂಜೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರಲಿ. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ಪ್ರಸನ್ನತೆ ಅನುಭವಿಸುತ್ತಾ ನಾವಿರುವಂತಹ ಸ್ಥಳಗಳಲ್ಲಿಯೇ ಸ್ವಾಮಿ ನಿನ್ನನ್ನು ನಾವು ಅನುಭವಿಸಿ ನಿನ್ನ ವಾಕ್ಯಗಳ ಮೂಲಕವಾಗಿ ಬಲವನ್ನು ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ನೀಡು. ಈ ಧ್ಯಾನ ಸಮಯದ ಮೂಲಕವಾಗಿ ನಮ್ಮ ಜೀವನದಲ್ಲಿ ದೇವರ ನೀನು ನಮಗೆ ಆತ್ಮಿಕವಾದ ಬಲವನ್ನು ಅನುಗ್ರಹಿಸಿ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಸಂತೃಪ್ತಿಗೊಳಿಸು. ಈ ಆರಾಧನೆಯ ಮೂಲಕವಾಗಿ ಪಾಲ್ಗೊಳ್ಳುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವ. ನಿನ್ನ ಕೃಪೆಯುಳ್ಳ ಹಸ್ತಗಳಿಗೆ ನಮ್ಮನ್ನು ಈ ಸಮಯವನ್ನು ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ, ಆಮೇನ್. ದಯಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ನಾವು ಕುಳಿತಲ್ಲಿಯೇ ಸ್ತುತಿಗೀತೆಗಳನ್ನು ಹಾಡಿಕೊಳ್ಳೋಣ. 395ನೇ ಸ್ತುತಿಗೀತೆ, ಯೇಸು ಪ್ರೀತಿಸುತ್ತಾನೆ ನಿನ್ನನ್ನು ಪ್ರೀತಿಸುತ್ತಾನೆ. 395ನೇ ಸ್ತುತಿಗೀತೆ. ಪ್ರೀತಿಸುತ್ತಾನೆ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಮ್ಮ ಸಮಸ್ಯೆಗಳು ನಮ್ಮ ಚಿಂತೆಯನ್ನು ಮುಳುಗಿದ್ದರೆ ಯೇಸು ನಮಗೆ ವಿಶೇಷ ಸಹಾಯಕನಾಗಿ ಪರಿಹಾರ ಮಾಡುವಂತನಾಗಿದ್ದಾನೆ. ನಿನ್ನ ಸಮಸ್ಯೆನಿದ್ದರು ಚಿಂತೆಯಲ್ಲಿ ಮುಳುಗಿದ್ದರು, ನಿನ್ನ ಸಮಸ್ಯೆನಿದ್ದರು ಚಿಂತೆಯಲ್ಲಿ ಮುಳುಗಿದ್ದರು, ಯೇಸು ನಿನಗೆ, ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು, ವಿಶೇಷ ಪರಿಹಾರ ಮಾಡುವನು.
ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಮ್ಮಲ್ಲಿ ಸಹಿಸಿಕೊಳ್ಳದಂಥ ದುಃಖವು, ಅನೇಕ ಕಷ್ಟಗಳು ಇದ್ದರೂ ಸ್ವಾಮಿ ನಮಗೆ ಅಪಾರವಾದಂತಹ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು, ಸಹಿಸಿಕೊಳ್ಳಾದ ದುಃಖಗಳು, ಸ್ವಾಮಿಯು ನೀನಾಗೆ, ಸ್ವಾಮಿಯು ನೀನಾಗೆ ಅಪಾರ ಸಹಾಯ ಮಾಡುವನು, ಅಪಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ನಮ್ಮನ್ನು ಪ್ರೀತಿಸುವ ಯೇಸುವು ಎಷ್ಟೋ ಅಪಾರವಾದಂತಹ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸುವಂಥವನು. ಈ ಪ್ರೀತಿಯನ್ನು ನಾವು ಎಷ್ಟು ಅಳಿದರೂ ಕೂಡ ಸಾಲದು. ನಿನ್ನಮ್ಮ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಅಪಾರ. 290ನೇ ಸ್ತುತಿಗೀತೆಯನ್ನು ಹಾಡುವ.
ದೇವರ ಪ್ರೀತಿ ಅಪಾರವಾದದ್ದು, ಆತನ ನಾಮವು ಮಧುರವಾದದ್ದು. ಹೀಗಾಗಿ ಆತನ ಪ್ರೀತಿ ಅಪಾರವಾದದ್ದು, ಎಲ್ಲವುಗಳಿಗಿಂತಲೂ ಪ್ರೀತಿ ಶ್ರೇಷ್ಠವು ಎಂಬುದಾಗಿ ಪೌಲನು ಕೊರಿಂಥ ಸಭೆಗೆ ಬರೆಯುವ ಹಾಗೆ ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿಯೇ ಶ್ರೇಷ್ಠವು. 326ನೆಯ ಸ್ತುತಿಗೀತೆಯನ್ನು ನಾವು ಹಾಡುವ. ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು. ಪ್ರೀತಿ ಬಹು ಪಾಪಗಳನ್ನು ಮುಚ್ಚುವುದು. ಕ್ರಿಸ್ತನ ಪ್ರೀತಿಯಿಂದ ನಾವು ಪ್ರೀತಿಸುವ, ವೈರಿಗಳನ್ನು ಸಹ ಪ್ರೀತಿಸುವ ಪ್ರೀತಿ ಶ್ರೇಷ್ಠವಾದದ್ದು. ಪ್ರೀತಿ ಬಹು ಪಾಪವ ನಿಜವಾಗಿ ಮುಚ್ಚುವುದು. ಪ್ರೀತಿ ಬಹು ಪಾಪವ ನಿಜವಾಗಿ ಮುಚ್ಚುವುದು. ಕ್ರಿಸ್ತನ ಪ್ರೀತಿಯಿಂದ ಎಲ್ಲರ ಪ್ರೀತಿಸುವ, ಕ್ರಿಸ್ತನ ಪ್ರೀತಿಯಿಂದ ಎಲ್ಲರ ಪ್ರೀತಿಸುವ, ವೈರಿಗಳನ್ನು ಸಹ ಪ್ರೀತಿಸುವ ಪ್ರಿಯರೇ, ವೈರಿಗಳನ್ನು ಸಹ ಪ್ರೀತಿಸುವ ಪ್ರಿಯರೇ. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು. ದೈವಿಕ ಪ್ರೀತಿಯು ನಿತ್ಯವಾದ ಸಾಗರವು. ಕ್ರಿಸ್ತ ನಮಗಾಗಿಯೇ ಬಂಧನ ಪ್ರೀತಿಯಿಂದ ದೈವಿಕ ಪ್ರೀತಿಯು ನಿತ್ಯವಾದ ಸಾಗರವು. ದೈವಿಕ ಪ್ರೀತಿಯು ನಿತ್ಯವಾದ ಸಾಗರವು. ಕ್ರಿಸ್ತನು ನನಗಾಗಿಯೇ ಬಂಧನ ಪ್ರೀತಿಯಿಂದ, ಕ್ರಿಸ್ತನು ನನಗಾಗಿಯೇ ಬಂಧನ ಪ್ರೀತಿಯಿಂದ. ಇದರಿಂದ ತಿಳಿದೆವು ಪ್ರೀತಿಯ ಸ್ವರೂಪವದು. ಇದರಿಂದ ತಿಳಿದೆವು ಪ್ರೀತಿಯ ಸ್ವರೂಪವದು. ಪ್ರೀತಿ, ನಂಬಿಕೆ ಮತ್ತು ನಿರೀಕ್ಷೆ, ಈ ಮೂರು ಗುಣಗಳಲ್ಲಿ ಪ್ರೀತಿ ಶ್ರೇಷ್ಠವು. ಪ್ರಾರ್ಥನೆ ಮಾಡೋಣ. ಯೇಸು ನಮ್ಮನ್ನು ಪ್ರೀತಿಸುತ್ತಾನೆ.
ಆ ಪ್ರೀತಿಯು ಶ್ರೇಷ್ಠವಾದದ್ದು. ದೈವಿಕ ಪ್ರೀತಿಯಿಂದ ನಮಗಾಗಿ ತನ್ನನ್ನು ಅರ್ಪಿಸಿಕೊಟ್ಟಂತಹ ಯೇಸುವನ್ನು ನಾವು ಪ್ರೀತಿಯ ಪ್ರತಿಬಿಂಬನು ಎಂಬುದಾಗಿ ನಾವು ಆರಾಧಿಸ್ತೇವಲ್ಲ. ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಿನ್ನ ನಾಮ ಎಷ್ಟು ಮಧುರ, ನಿನ್ನ ಪ್ರೀತಿ ಎಷ್ಟು ಅಪಾರ. ಸಂಗೀತಗಾರನೊಂದಿಗೆ ಸ್ವಾಮಿ ನಾವು ಸಂಧ್ಯಾ ವೇಳೆಯಲ್ಲಿ ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡುವಂಥ ಅವಕಾಶ ಕೊಟ್ಟಿದ್ದಿ. ಈ ವಾರ ಮಧ್ಯದಲ್ಲಿ ಸ್ವಾಮಿ ನಾವು ನಿನ್ನ ಪ್ರೀತಿಯನ್ನು ಧ್ಯಾನ ಮಾಡುತ್ತಾ ನಿನ್ನ ಪ್ರೀತಿಗೆ ನಾವು ಪಾತ್ರರಾಗುವುದಕ್ಕೆ ನಮ್ಮನ್ನು ಕರೆದಿರುತ್ತೀಯಲ್ಲ ದೇವ. ನಿನ್ನ ಪ್ರೀತಿಯು ಅಪಾರವಾದದ್ದು, ಶ್ರೇಷ್ಠವಾದದ್ದು, ಮಿತಿ ಇಲ್ಲದ್ದು. ಆ ಪ್ರೀತಿ ನಮಗೆ ಅಗತ್ಯ. ನಾವು ನಿನ್ನಿಂದ ದೂರ ಹೋದಾಗ್ಯೂ ಸ್ವಾಮಿ ನೀನು ನಮ್ಮನ್ನು ಪ್ರೀತಿಸಿದ ಮೇರೆಗೆ, ನೀನು ಪ್ರೀತಿಸಿದ ಕಾರಣವೇ ನಾವು ಈ ಹೊತ್ತು ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನ ಮಾಡುತ್ತಾ ನಿನ್ನನ್ನು ಆರಾಧಿಸುವಂಥ ಅವಕಾಶ ನಮಗೆ ಗ್ರಹಿಸಿಕೊಡುತ್ತಿ. ಈ ಸಂಜೆಯಲ್ಲಿ ಸ್ವಾಮಿ ನಾವಿರುವಂತಹ ಸ್ಥಳಗಳಲ್ಲಿಯೇ ನಿನ್ನನ್ನು ಆಹ್ವಾನಿಸುತ್ತಾ ನಿನ್ನ ಪ್ರಸನ್ನತೆಯನ್ನು ಬೇಡುತ್ತಾ ಸ್ವಾಮಿ ನಮ್ಮ ಮಧ್ಯದಲ್ಲಿ ನಿದ್ದಿ ಎಂಬುದಾಗಿ ನಂಬಿ ನಿನ್ನನ್ನು ಕೊಂಡಾಡುತ್ತೇವೆ. ಈಗಲೂ ಸ್ವಾಮಿ ನಾವು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ನಿನ್ನ ಆತ್ಮನ ಮೂಲಕ ನಮ್ಮ ಸಂಗಡ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಿನ್ನ ಪವಿತ್ರಾತ್ಮನ ಶಕ್ತಿ ಮೂಲಕವಾಗಿ ಬದುಕಿ ಬಾಳುವಂತೆ ಸಹಾಯ ನೀಡು. ಈ ಸಂಜೆಯಲ್ಲಿ ನಮ್ಮನ್ನು ನಾವೇ ನಿನ್ನ ಕೈಗಳು ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧ ವಾಕ್ಯಗಳಿಂದ ನಮ್ಮನ್ನು ಸಂತೃಪ್ತಿಗೊಳಿಸು. ಯೇಸುವಿನ ನಾಮದಲ್ಲಿ ಬಿಡಿದ್ದೇವೆ ಸ್ವಾಮಿ, ಆಮೇನ್. ಈ ಸಂಜೆಯ ಆರಾಧನೆಗೆ ನೇಮಕವಾದ ದೇವರ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳೋಣ. ಈ ಸಂಜೆಯ ವಿಶೇಷ ಆರಾಧನೆಗಾಗಿ ನೇಮಕವಾದ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನಗಳು 15ರಿಂದ 19ರವರೆಗೆ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ ವಚನಗಳು 15ರಿಂದ 19ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು 3ನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. 3ನೇ ಸಾರಿ ಆತನು, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದಿದೆ ಅಂದನು. ಅವನಿಗೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ. ಆದರೆ ನೀನು ಮುದುಕನಾದಾಗ ನಿನ್ನ ಕೈಗಳನ್ನು ಚಾಚುವಿ, ಮತ್ತೊಬ್ಬನು ನಿನ್ನ ನಡುವನ್ನು ಕಟ್ಟಿಕೊಂಡು ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ತೆಗೆದುಕೊಂಡು ಹೋಗುವನು ಎಂದು ಹೇಳಿದನು. ಅವನು ಎಂಥ ಸಾವಿನಿಂದ ದೇವರನ್ನು ಮಹಿಮೆಪಡಿಸುವನು ಎಂಬುದನ್ನು ಆತನು ಈ ಮಾತಿನಿಂದ ಸೂಚಿಸಿದನು. ಇದನ್ನು ಹೇಳಿ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಎಂಬುದೇ. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಇಂಥ ಒಳ್ಳೆಯ ಸಮಯದಳು ಯೇಸುವಿನ ಬಳಿ ಬಂದು ಸಂಗೀತ ಹಾಡಿಕೊಳ್ಳೋಣ.
ಕರುಣೆಯನ್ನು ತೋರಿಸು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ಸ್ವಾಮಿ, ಇಂತಹ ಒಳ್ಳೆಯ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ ನಾವು ನಿನ್ನ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಸಂತೃಪ್ತಿಗೊಳಿಸು. ನಿನ್ನ ವಾಕ್ಯಗಳು ನಮ್ಮ ಕಾಲಿಗೆ ದೀಪವೂ ದಾರಿಗೆ ಬೆಳಕು ಆಗಿದೆ. ಈ ಸಂಜೆಯಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯಗಳ ಸತ್ಯಾಂಶವನ್ನು ನಿನ್ನ ಪವಿತ್ರಾತ್ಮನ ಮೂಲಕ ನಮಗೆ ತಿಳಿಯಪಡಿಸು. ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುತ್ತೇವೆ ಸ್ವಾಮಿ, ನಿನಗೆ ಮಾತ್ರ ಮಹಿಮೆ ಸಲ್ಲಿಸುತ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಿಯ ಸಭೆಯವರೇ, ಈ ವಾರ ಮಧ್ಯದ ಪರಿಶುದ್ಧ ಆರಾಧನೆಗೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರದ ಸ್ವಾಗತನ ಬಯಸ್ತೇನೆ. ಈ ವಾರದ ಮಧ್ಯದಲ್ಲಿ ದೇವರನ್ನು ನಾವು ಆರಾಧಿಸುವಂತಹ ಅವಕಾಶವನ್ನು ದೇವರ ಮಗನಿಗೆ ಗ್ರಹಿಸಿಕೊಟ್ಟಿದ್ದಾನೆ. ದೇವರ ವಾಕ್ಯಗಳು ನಮ್ಮ ಕಾಲಿಗೆ ದೀಪವು ದಾರಿಗೆ ಬೆಳಕು. ದೇವರ ವಾಕ್ಯಗಳನ್ನು ಧ್ಯಾನಿಸುವಂತಹ ನಮ್ಮೆಲ್ಲರ ಬಾಳಿಗೆ ಈ ವಾಕ್ಯಗಳ ಮೂಲಕ ನಮ್ಮ ಜೀವನದಲ್ಲಿ ಸಂತೃಪ್ತಿಯನ್ನು, ಸಮಾಧಾನವನ್ನು ಮತ್ತು ವಿಶೇಷವಾಗಿ ಸುಕ್ಷೇಮವನ್ನು, ಆರೋಗ್ಯವನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಸಂಜೆಯಲ್ಲಿ ನಾವು ಕೇಳಿಸಿಕೊಂಡಂಥ ವಾಕ್ಯ ಭಾಗ ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯದ 15ರಿಂದ 19 ವಚನಗಳು. ಈ ಒಂದು ದೃಷ್ಟಾಂತವನ್ನು ಅಥವಾ ಈ ಒಂದು ಸಂಭಾಷಣೆಯನ್ನು ಯೇಸು ಸ್ವಾಮಿ ತನ್ನ ಪ್ರಿಯ ಶಿಷ್ಯನಾದಂತಹ ಪೇತ್ರನೊಂದಿಗೆ ಮಾಡುವಂತಹ ಒಂದು ಸಂದರ್ಭ. ಪುನರುತ್ಥಾನದ ನಂತರ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಆ ಕಾಣಿಸಿಕೊಂಡ ರೀತಿ ನೀತಿಗಳ ನಂತರ ಕೊನೆಯಲ್ಲಿ ಅವರೊಂದಿಗೆ ಈ ಸಂಭಾಷಣೆಯಿಂದ, ಅದರಲ್ಲಿ ಪ್ರತ್ಯೇಕವಾಗಿ ಪೇತ್ರನೊಂದಿಗೆ ಮಾಡಿಕೊಳ್ಳುವಂತಹ ಒಂದು ಸಂಭಾಷಣೆ. ಪ್ರೀತಿಯ ಮಹತ್ವ ಎನ್ನುವಂತಹ ಒಂದು ಶೀರ್ಷಿಕೆ. ಇಂಪಾರ್ಟೆನ್ಸ್ ಆಫ್ ಲವ್, ಪ್ರೀತಿಯ ಮಹತ್ವ. ಮನುಷ್ಯನ ಪ್ರೀತಿ ಅದು ಒಂದು ವೇಳೆ ನಾವು ಅಳಿದರೆ ತಾತ್ಕಾಲಿಕ ಅಥವಾ ಉದ್ದೇಶಿತ ಅಥವಾ ಸ್ವಾರ್ಥ. ಆದರೆ ಕ್ರಿಸ್ತನ ಪ್ರೀತಿ ಅಥವಾ ದೇವರ ಪ್ರೀತಿ ನಾವು ಹಾಡಿದಂತೆ ಅಪಾರವಾದದ್ದು. ಕ್ರಿಸ್ತನ ಪ್ರೀತಿ ಶ್ರೇಷ್ಠವಾದದ್ದು, ಅದು ಅತ್ಯುನ್ನತವಾದದ್ದು, ಶಾಶ್ವತವಾದದ್ದು. ಅದಕ್ಕೆ ಈ ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯನೇ ಸಾಕ್ಷಿ. ಯೇಸುಸ್ವಾಮಿಯ ಜೀವನದುದ್ದಕ್ಕೂ ಕೂಡ ತಾನು ತನ್ನ ಶಿಷ್ಯರನ್ನು ಪ್ರೀತಿಸಿ, ತನ್ನ ಶಿಷ್ಯರನ್ನು ಮಾತ್ರವಲ್ಲ ಎಲ್ಲರನ್ನೂ ಕೂಡ ಆತನು ಪ್ರೀತಿಸಿ, ಆತನು ಆ ಪ್ರೀತಿಯ ಸಂಕೇತವಾಗಿ ತನ್ನನ್ನೇ ಅರ್ಪಿಸಿಕೊಟ್ಟದ್ದನ್ನು ನಾವು ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿದೆವು. ಈ ವಾಕ್ಯ ಭಾಗದ ಹಿನ್ನೆಲೆಯನ್ನು ನಾವು ಗಮನಿಸುವಾಗ ಒಂದು ಸಂಭಾಷಣೆಯಲ್ಲಿ ಪೇತ್ರನು ಯೇಸುಸ್ವಾಮಿಯು ತೊಡಗಿಕೊಳ್ತಾರೆ. ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಸಂದರ್ಭ ಬರ್ತದೆ. ಪೇತ್ರನು ಬಹಳ ಪ್ರಿಯನು, ಬಹಳ ಜವಾಬ್ದಾರಿಯುಳ್ಳಂಥವನು ಅಥವಾ ಜ್ಞಾನವಂತನೂ ಆಗಿದ್ದನು. ನೀವು ಸುವಾರ್ಥ ಭಾಗದಲ್ಲಿ ಓದುವಾಗ ಗೊತ್ತಾಗ್ತದೆ, ಯೇಸುಸ್ವಾಮಿ
ತನ್ನ ಬಗ್ಗೆ ಕೇಳ್ತಾನೆ ಶಿಷ್ಯರಿಗೆ. ಜನರು ನನ್ನನ್ನು ಯಾರಂತಾರೆ ಅಥವಾ ನೀವು ಯಾರಂತೀರಿ ಅಂತ ಕೇಳುವಾಗ ಪೇತ್ರ ಹೇಳುವಂಥ ಮಾತು, ನೀನು ಬರಬೇಕಾದಂತಹ ಕ್ರಿಸ್ತನು, ಜೀವ ಸ್ವರೂಪನಾದ ದೇವಕುಮಾರನ ಮಗನು ಎಂಬುದಾಗಿ ಹೇಳುವಂಥ ಮಾತು. ಮತ್ತು ಇದೇ ಪೇತ್ರನು ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಸ್ವಾಮಿ ನಾವು ಇನ್ಯಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ಜೀವವನ್ನು ಉಂಟು ಮಾಡುವಂಥ ವಾಕ್ಯಗಳುಂಟು ಎಂಬುದಾಗಿ ಹೇಳ್ತಾನೆ. ಇದೇ ಪೇತ್ರನಿಗೆ ಯೇಸು ಸ್ವಾಮಿ ಜವಾಬ್ದಾರಿಯನ್ನು ಕೊಟ್ಟು ಹೇಳ್ತಾನೆ, ನೀನು ಬಂಡೆ, ನಿನ್ನ ಮೇಲೆ ಸಭೆಯನ್ನು ಕಟ್ಟುವೆನು, ಪಾತಾಳದ ಪರಲೋಕದ ಬೀಗದ ರೆಕ್ಕೆಗಳನ್ನು ಕೊಡ್ತೇನೆ. ಈ ಪೇತ್ರನು ಜವಾಬ್ದಾರಿಯುಳ್ಳಂಥ ಒಬ್ಬ ಮನುಷ್ಯನು. ತನ್ನ ಜವಾಬ್ದಾರಿಕೆಯಲ್ಲಿ ಯೇಸು ಸ್ವಾಮಿಯೊಂದಿಗೆ ಇದ್ದಾಗ ಜವಾಬ್ದಾರಿಯನ್ನು ಪರಿಪಾಲಿಸ್ತಾನೆ. ಒಂದು ಸಂದರ್ಭ ಬರ್ತದೆ, ಯೇಸು ಸ್ವಾಮಿ ಹೇಳುವಾಗ, ನಿನಗೀಗ ಆಗಬಾರ್ದು ಸ್ವಾಮಿ ಎಂಬುದಾಗಿ ಕೇಳ್ತಾನೆ. ನಿನಗಿಂಥ ಶೋಧನೆ ಬರಬಾರ್ದು, ನಿನಗಿಂಥ ಸಾವು ಬರಬಾರ್ದು. ಆಗ ಯೇಸು ಸ್ವಾಮಿ ಮತ್ತು ಸೈತಾನ ನನ್ನ ಮುಂದೆ ನಿಲ್ಲಬೇಡ ಏನೋ ಅಂತ ಮಾತು. ಹೀಗಾಗಿ ಈ ಪೇತ್ರನಿದ್ದಂತಹ ಒಂದು ಆಲೋಚನೆ ಆಗಲಿ ಅಥವಾ ಮನಸ್ಸಿನಲ್ಲಿದ್ದಂಥ ತನ್ನ ಮಾತುಗಳು, ಭಾವನೆಗಳು ತಕ್ಷಣವೇ ಉತ್ತರ ಬರ್ತಿತ್ತು ಮತ್ತು ಮನದಾಳದಿಂದಲೂ ಕೂಡ ಬರ್ತಾ ಇತ್ತು. ನಾನು ನನ್ನ ಬಿಟ್ಟು ಹೋಗಲ್ಲ ಎಂದು ಹೇಳ್ತಾನೆ ಯೇಸು ಸ್ವಾಮಿ. ಆಗ ಸ್ವಾಮಿ ಹೇಳುವಂಥ ಮಾತು, ಇದೇ ರಾತ್ರಿ 3 ಸಾರಿ ನೀನು ನನಗೋಸ್ಕರ ನನ್ನನ್ನು ನೀನು ಅರಿಯನೆಂಬುದಾಗಿ ಹೇಳ್ತಿ, ಕೋಳಿ ಕೂಗುರೊಳಗಾಗಿ. ಇಲ್ಲ ಸ್ವಾಮಿ, ನಾನು ಬಿಟ್ಟು ಹೋಗಲ್ಲ. ನೀವು ಸುವಾರ್ಥ ಭಾಗದಲ್ಲಿ ಗಮನಿಸುವಾಗ ಯೇಸು ಸ್ವಾಮಿ ಹಿಡ್ಕೊಂಡು ಹೋದಂಥ ಆ ರಾತ್ರಿಯಲ್ಲಿ ಆ ಸಂದರ್ಭವನ್ನು ಗಮನಿಸುವಾಗ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನೋಡ್ತೇವೆ. 54ರಿಂದ 62 ವಚನಗಳು ಸಂಪೂರ್ತಿಯಾಗಿ ಬರೆಯಲ್ಪಡ್ತದೆ. ಅಲ್ಲಿ ಯೇಸು ಸ್ವಾಮಿಯ ವಿಷಯವಾಗಿ ನನಗೆ ಈತನು ಯಾರೋ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಯೇಸು ಸ್ವಾಮಿ ನನಗೆ ತಿಳಿಯೋದು ಎಂಬುದಾಗಿ ಆತನು, ನನಗೆ ಈತ ವ್ಯಕ್ತಿ ನೋಡಿಲ್ಲ, ನನಗೆ ಗೊತ್ತಿಲ್ಲ, ನೀವೇನು ಹೇಳ್ತಿದ್ರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. 3 ಸಾರಿ ಆತನ ಹೋಗ್ತಾನೆ. ಆಗ ಅವನಿಗೆ ಆ ಅರಿವು ಆಗ್ತದೆ, ನಾನು ಸ್ವಾಮಿಯನ್ನು ನೋಯಿಸದೆ, ಅಲ್ಲಗಳದೆ, ದುಃಖಿತನಾಗ್ತಾನೆ. ಅವನು ಬಹಳಷ್ಟು ವ್ಯಥೆ ಪಡ್ತಾನೆ. ದೇವರು ಕೇಳ್ತಿದ್ದ ಆತನು ದುಃಖಪಟ್ಟು ಅತ್ತನು ಎಂಬುದಾಗಿದೆ. ಯೇಸು ಸ್ವಾಮಿ ನೋಡ್ತಾನೆ ಆ ಸಮಯದಲ್ಲಿ ಅವನನ್ನು. ಅಂತಹ ಒಂದು ಸಂದರ್ಭವನ್ನು ದಾಟಿ ಬಂದಂತಹ ಗಳಿಗೆ ಯೇಸು ಸ್ವಾಮಿ ಪುನರುತ್ಥಾನ. ಅದಾದ ನಂತರ ಯೇಸು ಸ್ವಾಮಿ ಈತನನ್ನು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಭೇಟಿ ಮಾಡಿದಂಥದ್ದು ಅಥವಾ ವೈಯಕ್ತಿಕವಾಗಿ ಆತನೊಂದಿಗೆ ಸಂಭಾಷಣೆ ಮಾಡಿದ್ದು ಈಗಲೇ. ನೀವು 21ನೇ ಅಧ್ಯಾಯದ ಮೇಲಿನ ವಚನವನ್ನು 1ರಿಂದ 14 ವಚನಗಳನ್ನು ಓದುವಾಗ ಗೊತ್ತಾಗ್ತದೆ. ಆತನು ಪೇತ್ರನು ಮೀನಿಡಲಿಕ್ಕೆ ಹೋಗ್ತಾನೆ ಮತ್ತು ಪುನಃ ಬಂದಾಗ ಆತನು ಬೆತ್ತಲೆ ಆಗ್ತಾನೆ. ಮತ್ತೆ ಸ್ವಾಮಿ ಅಂತ ಹೇಳಿ ಅವನು ಬಟ್ಟೆ ಹಾಕ್ಕೊಂಡು ಪುನಃ ಬರ್ತಾನೆ. ಸ್ವಾಮಿ ಅವನನ್ನು ಕರೆದು ಊಟ ಆದ ಮೇಲೆ 15ನೇ ವಚನ ಶುರು ಆಗ್ತದೆ. ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಎಲ್ಲರಿಗಿಂತ ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ನೀನು ಪ್ರೀತಿ ಇಟ್ಟಿದ್ದೀಯಾ. ಇಲ್ಲಿ ಪ್ರಾರಂಭವಾಗುವಂಥದ್ದು ಭಾಷೆಯ ಒಂದು ಮಾತುಗಳು ಪ್ರಿಯರೇ. ಇಂಗ್ಲಿಷ್ ಭಾಷೆಯಲ್ಲಿ ಈ ಪ್ರೀತಿಗೆ ಒಂದೇ ಒಂದು ಪದ ಲವ್ ಎಂಬುದಾಗಿ. ಆದರೆ ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ನಾನಾ ಅರ್ಥಗಳು ಬರೆಯಲ್ಪಡ್ತವೆ. ಯೇಸು ಸ್ವಾಮಿ ಬಳಸಿದಂತಹ ಪದ ಒಂದು, ಆದರೆ ಪೇತ್ರ ಹೇಳುವಂತಹ ಆ ಒಂದು ಪದ ಬೇರೆ. ಪ್ರೀತಿ ಎಂಬುದಾಗಿ ಯೇಸು ಸ್ವಾಮಿ ಕೇಳ್ತಾನೆ. 15ನೇ ವಚನದ ಮೊದಲನೇ ಭಾಗ, 16ನೇ ವಚನದ ಮೊದಲನೇ ಭಾಗ ನೀವು ಗಮನಿಸಿರಿ. ಎರಡರಲ್ಲೂ ಕೂಡ ಯೇಸು ಸ್ವಾಮಿ ಕೇಳುವಂಥದ್ದು, ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ. 15ನೇ ವಚನದ ಮೊದಲನೇ ಭಾಗ, 15ನೇ ವಚನದ 2ನೇ ಭಾಗ, 16ನೇ ವಚನದ 2ನೇ ಭಾಗ ಹೇಳ್ತದೆ, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಮಮತೆ, ಪ್ರೀತಿ ಕನ್ನಡ ಭಾಷೆಯಲ್ಲಿ ತರ್ಜುಮೆ ಆಗ್ತದೆ. ಇಂಗ್ಲಿಷ್ ಭಾಷೆಯಲ್ಲಿ ಬರೀ ಒಂದೇ ಒಂದು ಪದ, ಅದು ಲವ್ ಎಂಬುದಾಗಿ. ಆದರೆ ಇದರ ಮೂಲ ಅರ್ಥ ಯೇಸು ಸ್ವಾಮಿ ಕೇಳುವಂಥ ದೈವಿಕ ಒಂದು ಪ್ರೀತಿ, ಅಗಾಪೆ. ಈ ಪ್ರೀತಿಯನ್ನು ಯೇಸು ಸ್ವಾಮಿ ಇಲ್ಲಿ ಅಗಾಪೆ ಎಂಬುದಾಗಿ ಬರೆಯಲ್ಪಡ್ತದೆ ಗ್ರೀಕ್ ಭಾಷೆಯಲ್ಲಿ. ಅಗಾಪೆ ಅಂದರೆ ದೈವಿಕವಾದ ಪ್ರೀತಿ. ಇಟ್ಸ್ ಎ ಡಿವೈನ್ ಲವ್, ಇಟ್ಸ್ ಎ ಪ್ಯೂರ್ ಲವ್, ಇಟ್ಸ್ ಗಾಡ್ಸ್ ಲವ್. ಅಥವಾ ಅದು ಕಮಿಟ್ಮೆಂಟ್, ಅಥವಾ ಅದೊಂದು ಸ್ಯಾಕ್ರಿಫಿಷಿಯಲ್ ಲವ್, ಲವ್ ಆಫ್ ಕಮಿಟ್ಮೆಂಟ್ ಆ್ಯಂಡ್ ಸ್ಯಾಕ್ರಿಫೈಸ್ ಎಂಬುದಾಗಿ ಹೇಳ್ತಾರೆ. ದೈವಿಕವಾದದ್ದು ಅಗಾಪೆ.
ಆದರೆ ಈ 15ನೇ ವಚನದ 2ನೇ ಭಾಗ, 16ನೇ ವಚನದ 2ನೇ ಭಾಗದಲ್ಲಿ ಪೇತ್ರನು ಹೇಳುವಂಥದ್ದು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ. ಇಲ್ಲಿ ಬಳಸಿರುವಂತಹ ಆ ಒಂದು ಪದ ಗ್ರೀಕ್ ಭಾಷೆಯಲ್ಲಿ ಫಿಲೆಯೋ ಎಂಬುದಾಗಿದೆ. ಫಿಲೆಯೋ, ಸ್ನೇಹಿತರ ಒಂದು ಪ್ರೀತಿಯನ್ನು, ಹೌದು ಸ್ವಾಮಿ, ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ. ಯೇಸು ಸ್ವಾಮಿ ಹೇಳುವಂಥ ಮಾತು ದೈವಿಕವಾದ ಪ್ರೀತಿ, ಕೇಳುತ್ತಿರುವಂಥ ದೈವಿಕವಾದ ಪ್ರೀತಿ. ಈ ಪೇತ್ರ ಹೇಳುವಂಥದ್ದು ಮಾನವೀಯ ದೃಷ್ಟಿಯಲ್ಲಿ ಸ್ನೇಹಿತರ ಪ್ರೀತಿ. ಹೌದು ಸ್ವಾಮಿ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆ. ಇದಾದ ನಂತರ 17ನೇ ವಚನದ ಮೊದಲನೇ ಭಾಗ ಗಮನಿಸಿರಿ. ಅಲ್ಲಿ ಹೇಳುವಂಥದ್ದು, ಆತನು 3ನೆಯ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಬಳಸ್ತಾನೆ, ಮಮತೆ ಇಟ್ಟಿದ್ದೀಯಾ ಅಂತ ಕೇಳ್ತಾನೆ. ಯೇಸು ಸ್ವಾಮಿ ಅವನ ಮಟ್ಟಕ್ಕೆ ಬರ್ತಾನೆ. ಸ್ವಾಮಿ ಆ ಒಂದು ದೈವಿಕ ಪ್ರೀತಿಯಿಂದ ತನ್ನನ್ನು ಆ ಒಂದು ಮಮತೆಗೆ ಬರ್ತಾನೆ. ಆಗ ಒಂದು ವೇಳೆ ಬಹುಶಃ ಪೇತ್ರನಿಗೆ ಬೇಸರಿಕೆ ಆಗಿರಬಹುದು, ದುಃಖಪಟ್ಟು ಎಂಬುದಾಗಿದೆ ಇಲ್ಲಿ. ಸ್ವಾಮಿ, ನೀನು ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಆಗ ಅವನಿಗೆ ಅರ್ಥ ಆಗ್ತದೆ ಮಮತೆ ಎಂಬುದಾಗಿ. ಸ್ವಾಮಿ ಪ್ರೀತಿ ಮಾಡುವಂಥದ್ದು ದೈವಿಕ ಪ್ರೀತಿಯಿಂದ. ಯೇಸು ಸ್ವಾಮಿಯ ಪ್ರೀತಿ ದೈವಿಕವಾದಂಥ ಪ್ರೀತಿ, ಅದರಲ್ಲಿ ಕಪಟತನವಿಲ್ಲ. ಪ್ರಾಬಬ್ಲಿ ಹಿ ವಾಸ್ ಟೆಸ್ಟಿಂಗ್ ಪೀಟರ್ ಟು ಕಮ್ ಬ್ಯಾಕ್, ಅಥವಾ ರೀಕನ್ಫರ್ಮಿಂಗ್ ಪೀಟರ್ಸ್ ಕಮಿಟ್ಮೆಂಟ್, ಅಥವಾ ರೀಕನ್ಫರ್ಮಿಂಗ್ ಪೀಟರ್ಸ್ ರೆಸ್ಪಾನ್ಸಿಬಿಲಿಟಿ, ಅಥವಾ ಪೇತ್ರನ ಜವಾಬ್ದಾರಿನ ಯೇಸು ಸ್ವಾಮಿ ಅಲ್ಲಿ ಪುನಃ ಅಲ್ಲಿ ಕನ್ಫರ್ಮ್ ಮಾಡ್ತಿದ್ದಾನೆ ಅಲ್ಲಿ. ಯಾಕಂದರೆ 3 ಸಾರಿ ಬಂಕಿರ್ತಾನೆ. ರಾಕ್ ಅಥವಾ ಬಂಡೆ ಎಂಬುದಾಗಿ ಯೇಸು ಸ್ವಾಮಿ ಆತನಿಗೆ ಜವಾಬ್ದಾರಿ ಕೊಟ್ಟಿರ್ತಾನೆ. ಇಂತಹ ಸಂದರ್ಭದಲ್ಲಿ ಬಿಟ್ಟು ಹೋದಾಗ, ಬೊಂಕಿದಾಗ, ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ, ನಿಜವಾಗಲೂ ನನ್ನನ್ನು ಪ್ರೀತಿ ಮಾಡ್ತೀಯಾ, ನಿಜವಾಗಲೂ ನನ್ನ ಮೇಲೆ ನೀನು ಮಮತೆ ಇಟ್ಟಿದ್ದೀಯಾ ಅಂತ ಕೇಳುವಾಗ, ಹೌದು ಸ್ವಾಮಿ, ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ನೀನು ಕಾಯಿ, ನನ್ನ ಕುರಿಗಳನ್ನು ನೀನು ಮೇಯಿಸು ಎಂಬುದಾಗಿ ಹೇಳ್ತಾ, ಅಂದರೆ ನೀನು ದೊಡ್ಡ ಸಾಕ್ಷಿಯಾಗುವೆ ಎನ್ನುವಂತಹ ಒಂದು ಶ್ರೇಷ್ಠವಾದಂತಹ ಮಾತು. ಎಷ್ಟೇ ವಿಧವಾದಂತಹ ಆ ಅಗಲುವಿಕೆ ಇದ್ದರೂ ಕೂಡ ಪೇತ್ರನ ಜೀವಿತದಲ್ಲಿ ಗಮನಿಸ್ತೇವೆ, ಆತನು ಯೇಸು ಸ್ವಾಮಿಯ ದೈವಿಕ ಪ್ರೀತಿಯ ಮೂಲಕವಾಗಿ ಯೇಸು ಸ್ವಾಮಿಯ ಸಾಕ್ಷಿಯಾಗ್ತಾನೆ. ಮುಂದಿನ ವಚನಗಳನ್ನು, ಪ್ರವಾದನೆಗಳಲ್ಲಿ ನಾವು ಗಮನಿಸ್ತೇವೆ. 19ನೇ ವಚನ, 18ನೇ ವಚನದ ಮೊದಲನೇ ಭಾಗದ ಮತ್ತು 19ನೇ ವಚನ ಗಮನಿಸ್ತೇವೆ. ಎಂಥ ರೀತಿಯಾದಂತಹ ಸಾವು ನಿನಗೆ ಸಂಭವಿಸಿದೆ ಎನ್ನುವಂಥ ಮಾತು. ಹಿ ಬಿಕಮ್ಸ್ ದ ಫಸ್ಟ್ ಪೋಪ್. ಹಾಗಾದರೆ ಈ ದೈವಿಕವಾದಂತಹ ಪ್ರೀತಿಯ ಮೂಲಕವಾಗಿ ಸ್ವಾಮಿ ಪೇತ್ರನನ್ನು ಪ್ರೀತಿ ಮಾಡೋದರ ಮೂಲಕವಾಗಿ ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಆತನಿಗೆ ಒಂದಲ್ಲ ಎರಡಲ್ಲ 3 ಸಾರಿ ಹೇಳುವಂಥದ್ದರ ಆ ಒಂದು ಸತ್ಯಾಂಶವನ್ನು ಗಮನಿಸುವಾಗ ಎಷ್ಟೇ ಅಂತರವಿದ್ದರೂ ಸ್ವಾಮಿ ಜವಾಬ್ದಾರಿಯನ್ನು ಕೊಡುವಂತಹ ಒಂದು ಸಂದರ್ಭ. ಅದಕ್ಕೋಸ್ಕರವಾಗಿ 3 ಸಂಗತಿಗಳನ್ನು ಗಮನಿಸ್ತೇವೆ. ಒಂದು, ಇಟ್ ಈಸ್ ಅನ್ಫೇಲಿಂಗ್ ಲವ್, ಇಟ್ ಈಸ್ ಅನ್ಕಂಡೀಷನಲ್ ಲವ್, ಇಟ್ ಈಸ್ ಅನ್ಎಂಡಿಂಗ್ ಲವ್. ವಿಫಲವಾಗದಂತಹ ಒಂದು ಪ್ರೀತಿ ಮತ್ತು ಬೇಷರತ್ತಿಲ್ಲದಂತಹ ಒಂದು ಪ್ರೀತಿ, ಅಂತ್ಯವಿಲ್ಲದಂಥ ಅಥವಾ ಕೊನೆಯಿಲ್ಲದಂತಹ ಒಂದು ಪ್ರೀತಿ ದೈವಿಕವಾದದ್ದು. ಅದಕ್ಕೆ ಮೊದಲೇ ಹೇಳಿದೆ, ಮಾನವನ ಪ್ರೀತಿ ತಾತ್ಕಾಲಿಕವಾದದ್ದು, ಉದ್ದೇಶಿತವಾದದ್ದು ಅಥವಾ ಸ್ವಾರ್ಥದಿಂದ ಕೂಡಿದ್ದು. ಆದರೆ ದೇವರ ಪ್ರೀತಿ, ದೈವಿಕವಾದ ಪ್ರೀತಿ, ಇಟ್ ಈಸ್ ಅನ್ಫೇಲಿಂಗ್ ಲವ್, ಇಟ್ ಈಸ್ ಅನ್ಕಂಡೀಷನಲ್ ಲವ್, ಇಟ್ ಈಸ್ ಅನ್ಎಂಡಿಂಗ್ ಲವ್. ಆ ಪ್ರೀತಿಯನ್ನೇ ಅಭ್ಯಾಸ ಮಾಡಿರಿ ಎಂಬುದಾಗಿ ಪೌಲನಾಗಲಿ ಯೋಹಾನನಾಗಲಿ ತನ್ನ ಪತ್ರಿಕೆಗಳಲ್ಲಿ ಬರೆಯೋದನ್ನು ಗಮನಿಸ್ತೇನೆ. ಆ ಪ್ರೀತಿ ಕುರಿತಾಗಿ ಇಡೀ ಸತ್ಯವೇದವನ್ನು ಆ ಪ್ರೀತಿ ಪುಸ್ತಕ ಎಂಬುದಾಗಿ ಹೇಳಲ್ಪಡ್ತದೆ. ದೇವರ ಪ್ರೀತಿ ಮನುಷ್ಯರ ಬಗ್ಗೆ. ಅದಕ್ಕೋಸ್ಕರವಾಗಿ ನಾವು ಸಣ್ಣ ಮಕ್ಕಳಿಂದಲೇ ಹೇಳಿಕೊಡುವಂಥ ಒಂದು ಬಾಯ್ಪಾಠ ವಚನ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, ದೇವರ ಲೋಕದ ಮೇಲೆ ಪ್ರೀತಿ ಇಟ್ಟನು ಎಂಬುದಾಗಿ, ಆತ ನಮ್ಮ ಒಬ್ಬನಾದರೂ ನಾಶವಾದ ಎಲ್ಲರದ್ದು ಜೀವನ ಪಡೆಯಬೇಕೆಂಬುದಾಗಿ. ಮತ್ತು ಪ್ರೀತಿಯ ಶ್ರೇಷ್ಠತೆಯನ್ನು ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಹೇಳ್ತಾನೆ, 3ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಹೇಳುವಾಗ ಎಲ್ಲವುಗಳಿಗಿಂತ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಬಳಸ್ತಾನೆ. ಹಾಗಾದರೆ ಆ ಪ್ರೀತಿ ಎಂಬುದಾಗಿ ಬರೆದಿರುವಂಥ ಪದ
ಅಗಾಪೆ ದೈವಿಕವಾದದ್ದು. ಆ ದೈವಿಕ ಪ್ರೀತಿ ಇಟ್ ಈಸ್ ಅನ್ಫೇಲಿಂಗ್, ಇಟ್ ಈಸ್ ಅನ್ಕಂಡೀಷನಲ್, ಇಟ್ ಈಸ್ ಅನ್ಎಂಡಿಂಗ್. ಅನ್ಫೇಲಿಂಗ್, ಅನ್ಕಂಡೀಷನಲ್, ಅನ್ಎಂಡಿಂಗ್. ಈ ಪ್ರೀತಿಯನ್ನು ನಾವು ಹಂಚಿಕೊಳ್ಳೋದಕ್ಕೆ ದೇವರು ನಮ್ಮನ್ನು ಕರೆದಿರುತ್ತಾನೆ. ಸಂಜೆಯಲ್ಲಿ ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಒಂದು ವೇಳೆ ಆಳವಾಗಿ ಗಮನಿಸುವುದಾದರೆ ಈ ಪ್ರೀತಿ ಕುರಿತಾಗಿ ಯೋಹಾನನನ್ನು ಸುವಾರ್ತೆಯಲ್ಲಿ ಗಮನಿಸ್ತೇವೆ. ಇದೇ ಯೋಹಾನ ಸುವಾರ್ತೆ ಬರೆದ 4ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಪತ್ರಿಕೆ, ಯೋಹಾನ ಬರೆದಂತಹ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನದ ಪ್ರಾರಂಭವಾಗ್ತದೆ. ಯೋಹಾನ ಬರೆದಂತಹ ಸುವಾರ್ತೆ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನದಿಂದ ಪ್ರಾರಂಭವಾಗ್ತದೆ. ಪ್ರೀತಿಯ ಆ ಶ್ರೇಷ್ಠತೆನೇ ಹೇಳ್ತಾನೆ. ಒಬ್ಬರನ್ನೊಬ್ಬರು ಪ್ರೀತಿಸೋಣ. ದೇವರ ಪ್ರೀತಿಯು ದೇವರಿಂದ ಉಂಟಾಗಿದೆ ಮತ್ತು ಪ್ರೀತಿ ಮಾಡೋ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಹೀಗೆ ಮುಂದೆ ಇಡೀ ಆ ಒಂದು 7ನೇ ವಚನದಿಂದ ಅಧ್ಯಾಯ ಪೂರ್ತಿಯಾಗಿ 20 ವಚನದವರೆಗೂ ಕೂಡ ಗಮನಿಸುವಾಗ ಆ ಪ್ರೀತಿಯ ಶ್ರೇಷ್ಠತೆಯನ್ನು ಯೋಹಾನನು ಹೇಳ್ತಾನೆ. ಹಾಗಾದರೆ ಈ ದೈವಿಕ ಪ್ರೀತಿಯನ್ನು ಅನುಭವಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿರುತ್ತಾನೆ. ಈ ಸಂಜೆಯಲ್ಲಿ ಯೋಹಾನನಿಗೆ ಅಂಥ ಒಂದು ಅನುಭವ ಆಗುವಾಗ, ಆ ಪ್ರೀತಿಯನ್ನು ಅನುಭವಿಸಿ ಆತನು ಅಲ್ಲಿ ಬರೆಯುವಾಗ ಆ ಪ್ರೀತಿಯನ್ನೇ ಅಭ್ಯಾಸ ಮಾಡಿ ಎಂಬುದಾಗಿ ಪೇತ್ರನಿಗೆ ಯೇಸು ಸ್ವಾಮಿ ಹೇಳಿಕೊಡ್ತಾನೆ. ಪ್ರೀತಿಸ್ತೀಯ, ನನ್ನನ್ನು ಪ್ರೀತಿಸ್ತೀಯ, ಮಮತೆ ಇಟ್ಟಿದ್ದರೆ ನನ್ನ ಕುರಿಗಳನ್ನು ಮೇಯಿಸು. ಆ ಜವಾಬ್ದಾರಿ ಪ್ರೀತಿಯನ್ನು ದೇವರಿಂದ ಪಡೆದುಕೊಳ್ಳುವಾಗ ಅದರ ಮೂಲಕವಾಗಿ ಜವಾಬ್ದಾರಿಯನ್ನು ದೇವರ ನಮ್ಮನ್ನು ಗ್ರಹಿಸಿಕೊಡ್ತಾನೆ. ಈ ಸಂಜೆಯಲ್ಲಿ ಆ ದೇವರ ಪ್ರೀತಿಯನ್ನು ನಾವು ಅನುಭವ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿರುತ್ತಾನೆ. ಈ ವಾಕ್ಯಗಳ ಮೂಲಕ ನಮ್ಮನ್ನು ನಾವೇ ದೈವಿಕ ಪ್ರೀತಿಗೆ ಅಳವಡಿಸಿಕೊಳ್ಳುವುದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ನಾವು ಹಾಗೆ ಮೌನದಲ್ಲಿ ದೇವರ ಪ್ರೀತಿಗೆ ನಮ್ಮನ್ನು ಒಪ್ಪಿಸಿಕೊಡುವ. ನಾನಿನ್ನನ್ನೇ ಪ್ರೀತಿಸುವೆ, ಹಿಂತಿರುಗಿನು ನಿನ್ನ ಸನ್ನಿಧಿಯೊಳು ಸೇರಿ ನಿನ್ನ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರೂ ಹಿಂತಿರುಗಿನು. ಆ ದೈವಿಕ ಪ್ರೀತಿಯನ್ನು ಅಭ್ಯಾಸ ಮಾಡುವುದಕ್ಕೆ ಈ ಸಂಗೀತದ ಮೂಲಕವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸೇವಿಸುವೆ ಸ್ವಾಮಿ, ಹಿಂತಿರುಗಿ ನಾನು ನಿನ್ನ ಸನ್ನಿಧಿಯಲ್ಲಿ ಸೇರಿ ಮಾರ್ಗ ನಡೆಯುತ್ತೇವೆ. ಸೇವಿಸುವೆ ಸೇವಿಸುವೆ
ನಾನು ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಪ್ರೀತಿಸುವೆ, ನಿನ್ನನ್ನು ಸೇವಿಸುವೆ. ನಿನ್ನ ಸನ್ನಿಧಿ ನಡೆಯುವುದಕ್ಕೆ ಸ್ವಾಮಿ ನನಗೆ ಸಹಾಯ ನೀಡಿ, ನನ್ನ ಕಷ್ಟವನ್ನು ನೀಗಿಸಿ ನಿನ್ನ ಹಿಂದೆ ಬರುವಂಥ ಸಹಾಯ ನೀಡಿ. ನಾನಿನ್ನನೇ ಆರಾಧಿಸುವೆ, ನಾನಿನ್ನನೇ ಆರಾಧಿಸುವೆ, ನಾನಿನ್ನನೇ ಆರಾಧಿಸುವೆ. ಹಿಂತಿರುಗೆನು ನಿನ್ನ ಸನ್ನಿಧಿಯು ಸೇರಿ ನಾನು ನಿನ್ನ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಿನ್ನ ಸನ್ನಿಧಿಯು ಸೇರಿ ನಾನು ನಿನ್ನ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಾನು ನಿನ್ನನ್ನು ಪ್ರೀತಿಸುವೆ, ನಾನು ನಿನ್ನನ್ನು ಸೇವಿಸುವೆ, ನಿನ್ನನ್ನು ಆರಾಧಿಸುವೆ. ಕಾರಣ ನಿನ್ನ ಪ್ರೀತಿಯು ಶ್ರೇಷ್ಠವಾದದ್ದು. ದೈವಿಕ ಪ್ರೀತಿಯ ಮೂಲಕವಾಗಿ ನಮ್ಮನ್ನು ಪ್ರೀತಿಸುತ್ತೆ. ನಾನಿಂದ ಎಷ್ಟೇ ದೂರ ಹೋದರೂ ಸಹ ನೀನು ನಮ್ಮ ಹತ್ತಿರ ಪ್ರೀತಿ ಮಾಡುತ್ತಾ ಬರುತ್ತೆ. ಸ್ವಾಮಿ, ನಾವು ಪಾಪಿಗಳಾಗಿದ್ದಾಗಲೂ ಸಹ ಕ್ರಿಸ್ತರು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದರಲ್ಲಿ ತನ್ನ ಪ್ರೀತಿಯನ್ನು ಪ್ರಕಟಿಸಿದನು. ಈ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ಈ ಸಂಜೆಯಲ್ಲಿ ಕರ್ತನೇ, ನಾವು ನಿನ್ನ ಆ ಪ್ರೀತಿಗೆ ಯೋಗ್ಯರಲ್ಲ, ಆದಾಗ್ಯೂ ಕೂಡ ನಿನ್ನ ಮಗನಾದ ಯೇಸುವಿನ ಮೂಲಕವಾಗಿ ನಮ್ಮನ್ನು ಯೋಗ್ಯತೆಗೆ ನಡೆಸಿದ್ದೆ, ಅದಕ್ಕಾಗಿ ಸ್ತೋತ್ರ. ದೇವರೇ, ಈ ಆರಾಧನೆ ಮೂಲಕವಾಗಿ ನಿನ್ನನ್ನು ಮಹಿಮೆ ಪಡಿಸುವಂತೆ, ನಿನ್ನನ್ನು ಸ್ತೋತ್ರ ಮಾಡುವಂತೆ, ನಿನ್ನ ವಾಕ್ಯಗಳನ್ನು ಸಂಜೆಯಲ್ಲಿ ನಾವು ಧ್ಯಾನ ಮಾಡುವಂತೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಸ್ವಾಮಿ, ಈ ಆರಾಧನೆಯಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಈ ಆರಾಧನೆಯಲ್ಲಿ ಭಾಗಿಗಳಾಗಿರುವಂಥ ಎಲ್ಲರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವ, ನೀನು ಪ್ರೀತಿಸುವ ದೇವರಾಗಿದ್ದಿ, ನಮ್ಮನ್ನು ಕರುಣಿಸುವ ದೇವರಾಗಿದ್ದೆ, ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಿ. ಈ ಸಮಯದಲ್ಲಿ ಸ್ವಾಮಿ, ಯಾರ್ಯಾರು ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಕಣ್ಣೀರುಗಳಲ್ಲಿ, ಅಸಮಾಧಾನಗಳಲ್ಲಿ ಇರುತ್ತಾರೋ ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅನೇಕರು ಸ್ವಾಮಿ ಅಸ್ವಸ್ಥರಾಗಿರುತ್ತಾರೆ. ನಮಗೆ ತಿಳಿದವರು, ತಿಳಿಯದೇ ಇರುವವರು, ನಮ್ಮ ಕುಟುಂಬದವರು, ನಮ್ಮ ನೆಂಟರಿಷ್ಟರು, ನಮ್ಮ ಸಭೆಯವರು, ನಮ್ಮ ಸ್ನೇಹಿತರು, ನಮಗೆ ಅನೇಕರು ಸ್ವಾಮಿ ಅನಾರೋಗ್ಯದಿರುವಂಥ ಎಲ್ಲರನ್ನು ನಾವು ಈ ಸಮಯದಲ್ಲಿ ಸ್ಮರಿಸಿಕೊಳ್ತೇವೆ. ನಮ್ಮ ಸಭೆಯ ರೋಹನ್ ಸ್ಮಿತ್ ಈ ಮಗನಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಿಯ ಶ್ರೀಮತಿ ಸರೋಜಾ ಇವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಒಂದು ವೇಳೆ ಸ್ವಾಮಿ ನಮಗೆ ತಿಳಿಲಾರದೆ ಯಾರು ನಮ್ಮ ಸಭೆಯಲ್ಲಿ ಅಸ್ವಸ್ಥರಾಗಿರ್ತಾರೆ ಅಂಥವರಿಗಾಗಿ ನಾವು ಬೇಡುತ್ತೇವೆ. ನೀನು ಘನ ವೈದ್ಯನು, ಗುಣಪಡಿಸುವ ದೇವರು, ನಮ್ಮ ಗಾಯಗಳನ್ನು ಕಟ್ಟುವವನು, ನಮ್ಮನ್ನು ವಾಸಿ ಮಾಡುವವನು, ಸಮಸ್ತ ರೋಗಗಳನ್ನು ನಮ್ಮನ್ನು ಬಿಡಿಸುವವನಾಗಿದ್ದೀಯಲ್ಲ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ನಂಬಿ ದೇವ ನಿನ್ನ ಕೈಗಳಿಗೆ ಅಂತ ಎಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ಕುಂದಿ ಹೋದಂಥ ಎಲ್ಲರನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಅನೇಕ ಕಷ್ಟಗಳಿಂದ, ಭಯಭೀತಿಗಳಿಂದ, ದುಷ್ಟಶಕ್ತಿಯ ಕಾಡುವಿಕೆಯಿಂದ ಭಯಭೀತಿಯಲ್ಲಿರುವಂಥ ಎಲ್ಲರನ್ನು ನಾವು ಸ್ಮರಿಸಿಕೊಳ್ತೇವೆ. ಸ್ವಾಮಿ, ನಿನ್ನ ದೂತರನ್ನು ಕಾವಲಿರಿಸು. ಎಲ್ಲ ರೀತಿಯಾದಂತಹ ಕೇಡುಗಂಡಾಂತರಗಳನ್ನು ತಪ್ಪಿಸಿ ಅವರನ್ನು ನೀನು ಭದ್ರವಾಗಿ ಕಾಪಾಡು. ದೇವರೇ, ವಿಶೇಷವಾಗಿ
ನಮ್ಮ ಇಡೀ ರಾಜ್ಯಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ವಿಶ್ವಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಕರೋನಾ ಭೀಕರವಾದಂತಹ ಈ ವೈರಸ್ ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ಸ್ವಾಮಿ ಜನರಿದರ ಮೂಲಕವಾಗಿ ನರಳುತ್ತಿರುವಾಗ ಅಂಥ ಎಲ್ಲ ಕುಟುಂಬಗಳನ್ನು ನಾವು ಸ್ಮರಿಸಿಕೊಳ್ಳುತ್ತೇವೆ. ಅಷ್ಟು ಮಾತ್ರ ಅಲ್ಲದೆ ಹಸಿವಿನಿಂದಲೂ ಸ್ವಾಮಿ ಬಡತನದಿಂದಲೂ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುವಂಥ ಎಲ್ಲರನ್ನು ಸ್ಮರಿಸಿಕೊಳ್ತೇವೆ. ಸಕಾಲಕ್ಕೆ ತಕ್ಕ ಸಮಯದಲ್ಲಿ ಸೂಕ್ತವಾದಂತಹ ಪರಿಹಾರಗಳನ್ನು ನೀನು ಸ್ವಾಮಿ ನಿನ್ನ ಮಕ್ಕಳ ಮೂಲಕವಾಗಿ ದಯಪಾಲಿಸು. ಈ ಸಮಯದಲ್ಲಿ ದೇವರೇ, ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಎಂಬುದಾಗಿ ನಾವು ಸಂತೋಷವಾಗಿ ಹಾಡಿದ್ದೇವಲ್ಲ, ಆ ಪ್ರೀತಿಗೆ ಸ್ವಾಮಿ, ಆ ನಿನ್ನ ಆಶೀರ್ವಾದಕ್ಕೆ ನಾವು ಪಾತ್ರ ಆಗಲು ನಮಗೆ ಕೃಪೆ ತೋರಿಸು. ಮನೆಗಳಲ್ಲಿ ಕುಳಿತು ಸ್ವಾಮಿ ಆರಾಧನೆಗಳಲ್ಲಿ ಭಾಗಿಗಳಾಗುತ್ತಿರುವಂಥ ಎಲ್ಲರನ್ನು ನಾವು ಸ್ಮರಿಸಿಕೊಳ್ತೇವೆ. ಹೆಸರಿಡಿದು ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಅವರ ಕೆಲಸ ಕಾರ್ಯಗಳು, ಅವರ ವೈಯಕ್ತಿಕ ಜೀವನಗಳು, ಅವರ ಕೌಟುಂಬಿಕ ಬಾಳ್ವೆ, ಮಕ್ಕಳ ಆರೋಗ್ಯ, ಅವರ ವಿದ್ಯಾಭ್ಯಾಸಗಳು ಎಲ್ಲವುಗಳನ್ನು ನಾವು ಸ್ಮರಿಸಿಕೊಳ್ತೇವೆ. ದೇವ, ನೀನು ಎಲ್ಲವನ್ನು ಹತೋಟಿಗೆ ತೆಗೆದುಕೋ. ನಿನ್ನ ಕಾರ್ಯ ಸಾಧಕನು, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ನಂಬಿದ್ದೇವೆ. ಈ ರಾತ್ರಿಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಈ ಆರಾಧನೆ ಮೂಲಕವಾಗಿ ಪಾಲ್ಗೊಂಡಂಥ ಎಲ್ಲರನ್ನೂ ನಾವು ಸ್ಮರಿಸಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆಶೀರ್ವದಿಸು ಮತ್ತು ಇಡೀ ನಮ್ಮ ಸಭೆ ಎಲ್ಲರನ್ನು ಆಶೀರ್ವಾದ ಮಾಡು. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು 28ನೆಯ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 28. ಭೂಲೋಕಕೇಶ ಮಾಡಿದ್ದ ಸಂಪ್ರೀತಿಗೀಡು ಇಲ್ಲ, ತಾ ಕಂಡು ದ್ರೋಹ ಜಾತಿಯ ಅಪೇಕ್ಷೆ ಮಾಡಲಿಲ್ಲ. ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ಊಟಗಾರಿಕೆ ಮಾಡುವ. ಪರಲೋಕರು ನಮ್ಮ ತಂದೆಯೇ, ನಾಮವು ಪರಿಶುದ್ಧನಿಸಲ್ಪಡಲಿ, ರಾಜ್ಯವು ಬರಲಿ, ಪರಲೋಕದ ಪ್ರಕಾರ ಭೂಲೋಕದಲ್ಲಿ ನಮ್ಮ ದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು.
ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗಳಿಂದ ತಪ್ಪಿಸಿ, ರಾಜ್ಯವು ಬಲವು ಮಹಿಮೆಯು ಸದಾಕಾಲವೇ. ಆಮೇನ್. ವಿಶ್ವಾಸದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯನ್ಯತೆ ನಡೆಸುವಿಕೆಯು, ಸಹವಾಸ ಸಮಾಧಾನವು ನಮ್ಮೆಲ್ಲರ ಸಂಗಡ, ಸರ್ವಸಭೆಯ ಸಂಗಡ, ವೀಕ್ಷಿಸುತ್ತಿರುವಂಥ ಭಾಗ್ಯಗಳಾಗಿರೋದೆಲ್ಲರ ಸಂಗಡ ಕ್ರಿಸ್ತನ ಪ್ರೀತಿ, ಶಾಂತಿ, ಸಮಾಧಾನವು ನಿತ್ಯ ಕಾಲಗಳ ಹೆಸರಲ್ಲಿ ಸ್ವಾಮಿ. ಸರ್ವಶಕ್ತನಾದಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ಈ ರಾತ್ರಿಯಲ್ಲಿ ಸ್ವಾಮಿ ನಾವು ಪುನಃ ನಿನ್ನ ಬಳಿಗೆ ಬಂದು ನಮ್ಮ ಆರಾಧನೆಯನ್ನು ನೀನು ನಡೆಸಿದ್ದಿ, ಆಶೀರ್ವದಿಸಿದ್ದಿ ಎಂಬುದಾಗಿ ನಂಬಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಆರಾಧನೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ನಮ್ಮನ್ನು ತುಂಬಿಸಿ ಆಶೀರ್ವದಿಸಿದ್ದಿ. ಈ ಆರಾಧನೆ ದೇವರೇ, ಯಾವುದಾದ್ರೂ ತಪ್ಪು ದೋಷಗಳು ಕಂಡು ಬಂದಿಲ್ಲ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಬೇಡುತ್ತೇವೆ. ಈ ರಾತ್ರಿ ನಮ್ಮೆಲ್ಲರಿಗೆ ವಿಶ್ರಾಂತಿಯನ್ನು ಕೊಡು, ಸುಖ ನಿದ್ರೆಯಿಂದ ಪಾಲಿಸು. ನಿನ್ನ ಚಿತ್ತವಿದ್ದರೆ ಮತ್ತೊಂದು ಹೊಸ ದಿನವನ್ನು ನೋಡುವಂತೆ, ನೀ ನಮಗೆ ನೇಮಿಸುವುದೆಲ್ಲ ಕೆಲಸಗಳಲ್ಲಿ ನಿರತರಾಗುವಂತೆ ನಮಗೆ ನೀನು ಸಹಾಯ ನೀಡು. ನಮ್ಮ ರಕ್ಷಕನಾಗಿರುವ ಯೇಸುವಿನ ದಿವ್ಯ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ಸ್ವಾಮಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾರ ಮಧ್ಯದ ಆರಾಧನೆಯಲ್ಲಿ ಭಾಗಿಗಳಾಗಿ ಪಾಲ್ಗೊಂಡಂಥ ತಮ್ಮೆಲ್ಲರನ್ನು ಕೂಡ ಮತ್ತೊಂದು ಆವರ್ತಿ ಕ್ರಿಸ್ತ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಾನು ಪ್ರೀತಿಯಿಂದ ವಂದಿಸ್ತೇನೆ. ಮತ್ತು ಭಾನುವಾರ ಮೇ 17ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಆನ್ಲೈನ್ ಮೂಲಕವಾಗಿ ಪುನಃ ನಾವು ಭಾನುವಾರದ ಪರಿಶುದ್ಧ ಆರಾಧನೆಯನ್ನು ನಡೆಸ್ತೇವೆ. ಅದರಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗುವಂತೆ ನಾನು ವಿನಂತಿಸಿಕೊಳ್ತೇನೆ. ಭಾನುವಾರ ಮೇ 18ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಆರಾಧನೆಯಲ್ಲಿ ಭಾಗಿಗಳಾಗುವಂತೆ ವಿನಂತಿ.